Hi, hello, good morning. Welcome back to my YouTube channel. Love you so much. ಏನು ಗೊತ್ತಾ, ನಾವು ಅಂದ್ಕೊಂಡಿದ್ದೆ ಒಂದು, ಇವತ್ತಾಗಿದೆ ಒಂದು. ಈಗ ಯಶ್ ಸರ್ ನಂಗೆ ಹೆಂಗೆ ಬಾಸೋ ಹಂಗೆ ನನ್ನ ಫ್ರೆಂಡಿಗೆ ಅಲ್ಲು ಅರ್ಜುನ್ ಬಾಸ್. ಇವಾಗ December 5 ಅಲ್ವಾ, ಅಲ್ಲು ಅರ್ಜುನ್ ಮೂವಿ ರಿಲೀಸ್ ಆಗ್ತಾಯಿದೆ. ಫಸ್ಟ್ ಶೋಗೆ ಹೋಗೋಣ ಅಂತ ಇದ್ವಿ. ಏನಾಗುತ್ತೆ ಮುಂದೆ ನೋಡಿ ಗೊತ್ತಾಗುತ್ತೆ. ನನಗೆ ಇವತ್ತು ಬಸ್ ಇದ್ದೀರಿ 7 ಕಾಲಿಗೆ. ಇದ್ದಿದ್ದೊಂದು ಬಸ್ಸು ಇನ್ನೂ ಬಿಟ್ಟಿಲ್ಲ. ಗಂಟೆ 8 ಆಗ್ತಾಯಿದೆ. ಇದೆಲ್ಲ ನಮ್ಮ ಸಿದ್ದರಾಮಯ್ಯ ಅವರ ಅಮ್ಮಗೆ ಏನು ಮಾಡೋಕ್ಕಾಗಲ್ಲ. ಇವರಿಬ್ಬರು ನಮ್ಮನೆ ಸ್ಯಾಮ್ ಮತ್ತು ಜುಮ್ಮಿ ಕಿಟಿ ಪ್ಯಾಸ್. ಇವ್ರ ಜೊತೆ ನಮ್ಮ ಮನೆ ಸೇರ್ತಾನೆ, ಆಯ್ತಾ? ಬನ್ನಿ ಬನ್ನಿ ಬನ್ನಿ, ನೋಡಿ ಗೊತ್ತಾಗುತ್ತೆ. ಇದು ನಮ್ಮಣ್ಣ, ಅವನ ಜೊತೆ ಅವನ ಗಾಡೀಲಿ ಬರ್ತಾ ಇದ್ದೀನಿ ಡ್ರಾಪ್ ತೊಗೊಂಡು. ಅಯ್ಯೋ ಒಂದೊಂದು ಬಸ್ ಇರುತ್ತೆ, ಅದನ್ನೂ ಹಿಂಗೆ ಮಾಡಿದ್ರೆ ಏನು ಮಾಡೋ ನಾವು ಕಾಲೇಜ್ ಮಕ್ಕಳು. ನಮ್ಮೂರಿಂದ ಒಂದು ಸ್ವಲ್ಪ ಮುಂದೆ ಈ ಪ್ಲೇಸ್ ಅಂದರೆ ನಂಗೆ ಇಷ್ಟ. ಒಂಥರ ಚೆನ್ನಾಗಿದೆ ಈ ರೋಡು. ಪ್ಲೇಸ್ ಅನ್ನೋಕ್ಕಿಂತ ಈ ರೋಡು. ನಮ್ಮ ಹಳ್ಳಿ ಮಕ್ಕಳಿಗೆಲ್ಲ ಈ ಥರ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಸ್ ಸ್ಟ್ಯಾಂಡಲ್ಲಿ ಬಸ್ಸೇ ಇಲ್ಲ, ಯಾವುದೋ ಬಸ್ ಸಿಕ್ತು, ತುಂಬ ರಶ್ ಆಗಿತ್ತು. ಎಲ್ಲ ಇವ್ರದ್ದೇ ಕೃಪೆ. ನೋಡಿ ಗಾಯ್ಸ್, ನಾವೆಲ್ಲ ರೆಡಿಯಾಗಿ ಬಂದರೆ ನನ್ನ ಫ್ರೆಂಡಿಂದ ರೆಡಿ ಆಗಿಲ್ಲ. ಇಲ್ಲಿ ಸಿಟಿಲಿದ್ದೆ ನನ್ನನ್ನು ಕಾಯಿಸ್ತಿದ್ದಾರೆ. ಏನು ಹೇಳ ಇಂಥವರಿಗೆಲ್ಲ. ನಂಗೆ ಬಸ್ ಇಲ್ದರು ನನ್ನ ಬೇಗ ಬಂದು ರಪ್ಪ 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 ಅಂತ ಹೊಡಿಬೇಕು. ನಾವು ಮೂವಿಗೆ ಪ್ಲಾನ್ ಹಾಕೊಂಡಿದ್ದು. ನಮ್ಮ ಸರ್ ಕಾಲ್ ಮಾಡಿ ಬನ್ನಿ ಅರ್ಜೆಂಟು ಅಂತ ಅಂದರು. ಹಂಗಾಗಿ ಬಂದ್ವಿ. ನೋಡಿ ಹಿಂಗಾಗ್ತಾಯಿದೆ. ಫಸ್ಟ್ ಶೋ ಹೋಯ್ತು. ನನ್ನ ಜಾನು ಫುಲ್ ಬೇಜಾರು, ಮೂವಿ ಹಿಂಗಾಯ್ತಲ್ಲ ಅಂತ. ನಮ್ಮ ಕ್ಲಾಸಲ್ಲೆಲ್ಲ ಫುಲ್ ವೆಯ್ಟಿಂಗು. ಕಾಯ್ದು ಸಾಕಾಯಿತು. ಕೊನೆಗೂ ಒಂದು ಟಿ ಟಿ ಗಾಡಿ ಮಾಡಿದ್ರು, ಅದರಲ್ಲೇ ಎಲ್ಲ ಬಂದ್ವಿ. ಸರ್ ಕಾರು ಬಂದಿತ್ತು, ಅವ್ರ ಕಾರಲ್ಲೂ ಸ್ವಲ್ಪ ಜನ ಬಂದರು. ನಾವೆಲ್ಲ ಈಗ ಎಂಜಾಯ್ ಥರ ಮಾಡ್ಕೊಂಡು ಹೋಗ್ತಿದ್ದೀವಿ. ಏನು ಮಾಡೋಣ ಹೇಳಿ. ನಾವೆಲ್ಲೋ ಹೋಗ್ಬೇಕಿತ್ತು, ಈಗ ಎಲ್ಲಿಗೋ ಬಂದಿದ್ದೀವಿ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಎಷ್ಟೊತ್ತಿಗೆ ಬಿಡ್ತಾರೆ, ಎಷ್ಟೊತ್ತಿಗೆ ಹೋಗೋದು ಗೊತ್ತಿಲ್ಲ. ಸೆಕೆಂಡ್ ಶೋಗೆ ನಾವು ಈಗ ಹೋಗಲೇಬೇಕು. ಅವ್ರ ಜೊತೆ ನಾವು 4 ಜನ ಕಲರ್ ಡ್ರೆಸ್ಸಲ್ಲಿ ಬಂದು ಒಂಥರ ಆಗ್ತಾಯಿತ್ತು. ಆದರೂ ನಮ್ಮ ಸರ್ ಕರೆದಿದ್ದಲ್ವಾ ಅಂತ ಮೂವಿ ಬಿಟ್ಬಿಟ್ಟು ಕಾಲೇಜಿಗೆ ಬಂದ್ವಿ. ಆದರೆ ಪಾಪ ಜಾನು ಏನು ಮಾಡೋಣ, ಆಗೋದಾಗಲಿ ಅಂತ ನಾವು ಮುಂದೆ ಬಂದ್ವಿ. ನಾನಲ್ಲಿ ತೋರಿಸ್ತಿದ್ದೀನಿ, ಇದು ನಮ್ಮೂರು ಕ್ಯಾಂಪಸ್ಸು. ಆರೆಂಜ್ ಕಲರ್ದು ನಮ್ಮ ಆಂಜನೇಯ ಸ್ವಾಮಿ ಅವ್ರದ್ದು ಫೋಟೋ ಹಾಕೊಂಡಿದ್ದಾರೆ ಅಂತ. ಇವ್ರ ಫೇವ್ರೇಟ್ ಇರೋ ಫಸ್ಟ್ ಟೈಮ್ ಇವತ್ತು ಫಸ್ಟ್ ಶೋಗೆ ಹೋಗಿರೋದು, ಬಿಟ್ಟಿರೋದು ಅಲ್ಲಿ ಏನು ಹೇಳ್ತೀನಿ ಅಂತ ಯಾವತ್ತೂ ಮಿಸ್ ಮಾಡಿ. ಥಿಯೇಟರಲ್ಲಿ ಬೆಳಗ್ಗೆ ಕೂರ್ಬೇಕಾಗಿದ್ದವರು ಬ್ಯಾಂಕಿಗೆ ಬಂದಿದ್ದೀವಿ. ಇಲ್ಲಿ ನನಗಿಲ್ಲಿ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸಿಕ್ತು. ಅವ್ರು ಮಾತಾಡೋದು ಕೇಳಿಸ್ಕೊಂಡು ಯಾವಾಗ ಮುಗಿಯುತ್ತೆ ಅಂತ ಕಾಲ ಕಳೀತಾ ಇದ್ವಿ. ಬೇಜಾರಾಗ್ತಾಯಿತ್ತು, ಏನು ಮಾಡೋಕ್ಕಾಗಲ್ಲ. ಅದು ಸಹ ತುಂಬ ಡಿಪೆಂಡಬಲ್ ಕೋರ್ಸು. ಹೀಗೆ ನಮ್ಮ ಹಾಸನದಲ್ಲಿ 30 ರೀತಿ ತರಗತಿಗಳನ್ನ ಹೊಂದ್ಕೊಂಡಿದ್ದೀವಿ. ಇದರಲ್ಲಿ ಈ ಹಾಸನ ಡಿಸ್ಟ್ರಿಕ್ಟಲ್ಲಿ ಆದರೆ ನಿಮಗೆ ಯಾವ ರೀತಿ ತರಗತಿ ಅನುಕೂಲ ಆಗುತ್ತೆ ಅಂತದನ್ನ ಅಪ್ಲೈ ಮಾಡಿ ನಿಮಗೆ ನಾವು ನಮ್ಮ ಕಡೆಯಿಂದ ಕಾಲ್ ಬರುತ್ತೆ. ಆ ಟೈಮಲ್ಲಿ ನೀವು ಕರೀಬೋದು ಅಂತ. ಇದು ನಮ್ಮ ಸಂಸ್ಥೆಯಲ್ಲಿ ಟ್ರೈನಿಂಗ್ ಕೊಟ್ಟ ಅಂತಿದೆ. ಬಂದಿದ್ದು ಎಷ್ಟು ಗಂಟೆ ಒಳಗೆ? 9 ಗಂಟೆಗೆ ಬಂದು 11 ಗಂಟೆ 9:30ಕ್ಕೆ ಒಳಗೆ ಬಂದ್ವಿ ನಾವು. 10:30ಗೆ ಒಳಗೆ ಬಂದು ಈಗ 11:40 ಬಿಡ್ತಾ ಇದ್ದಾರೆ. ಇವಳಿಗೆ ಫುಲ್ ಟೆನ್ಷನ್ ಆಗಿದೆ. ಫಸ್ಟ್ ಶೋಗೆ ಹೋಗ್ಬೇಕು ಅಂತಿದ್ದು, ಈಗ ಅದು ಆಯ್ತಲ್ಲ. ಸೆಕೆಂಡ್ ಶೋಗೆ ಹೋಗೋಣ ಅಂದ್ರೆ ಅದಕ್ಕೂ ಆಗ್ತಿಲ್ಲಪ್ಪ. ಮುಖ ನೋಡಿ ಲೈಕ್ ಆಗಿಬಿಟ್ಟಿದೆ. ಬ್ರೋ ಸಿಕ್ಕಾಕೊಂಡಿದ್ದೀವಿ ಬ್ರೋ. ಇವತ್ತು ನನ್ನ ಫೋನ್ ನನ್ನ ಕೈಗಿಂತ ನನ್ನ ಫ್ರೆಂಡ್ಸ್ ಕೈಲೇ ಜಾಸ್ತಿ ಇತ್ತು. ನಾವು ಬಂದಿದ್ದ ಪ್ರೋಗ್ರಾಮ್ ಮುಗಿಲ್ಲ, ಎಷ್ಟು ಟ್ರೈ ಮಾಡೋದು ಮುಗಿತಾನೆ ಇಲ್ಲ. ನೋಡಿ ಸಾಕಾಗೋಗಿದೆ ನನಗೆ. ಇಸ್ಕೊಂಡ್ವಿ ಅಂದರೆ ಇನ್ನೊಂದು ಕಡೆ ಪಾಪ ಇದಾಗಿ ಮುಖ ನೋಡಕ್ಕೆ ಆಗ್ತಿಲ್ಲ ನನಗೆ. ಕುಳ್ಳಿ ಮಾತ್ರ ಇಲ್ಲಿದ್ದಾಳೆ, ಇವ್ರ ಮನಸ್ಸೆಲ್ಲ ಅಲ್ಲಿದೆ. ಅಲ್ಲೂ ಇವಳು ಮಾತ್ರ ಇಲ್ಲಿರೋದು, ಬಟ್ ಇವಳ ಮನಸ್ಸಲ್ಲಿ ಅಲ್ಲೇ ಇದೆ. ಒಂಚೂರು ಜೋರಾಗಿ ಹೇಳೋದನ್ನ. ಎಷ್ಟೊತ್ತಾದ್ರೂ ಹೋಗೋಣ, ಇದೊಂದು ಚೂರು ಮುಗಿಸ್ಕೋಣ ಬಾ. ಚೂರು ಅಂದ್ಬಿಟ್ಟು 4 ಕ್ಲಾಸ್ ಐತಿ.
4 ನೀರು ಬಾ. ಭಯ ಆಗುತ್ತೆ ಆದ್ರೂ ಅಲ್ವಾ, ಕ್ಯೂಟ್ ಇತ್ತು. ಮೊನ್ನೆ ಫ್ರೆಂಡ್ ಅದು, ಫಸ್ಟ್ನೇ ಬ್ಲಾಗ್ ಅಲ್ಲಿ ಫಸ್ಟ್ನೇ ಫ್ರೆಂಡ್. ಅಯ್ಯೋ ಅಯ್ಯೋ, ಅಲ್ಲ ನಮ್ಮ ಜೊತೆ ಫಸ್ಟ್ನೇ ಬ್ಲಾಗ್ ಅಂದ್ರೆ ಓಕೆ ಓಕೆ. ಅದು ಫಸ್ಟ್ನೇ ಫ್ರೆಂಡ್ ಅದು. ಹಾಂ, ನಾನು ಅನ್ಕೊಂಡೆ ಗೊತ್ತಾ, ನಾನು ನಿನ್ನ ತಂಗಿ ಅಂದ್ಕೊಂಡೆ. ಎಲ್ಲ ಫ್ರೆಂಡು. ಮೂವಿಗೆ ಟೈಮ್ ಐತೆ, ಇವಳು ಮೂವಿ ನೋಡ್ಬೇಕು ಅಂತ ಕಾಯ್ತಿದ್ದಾಳೆ ಪಾಪ. ಫಸ್ಟ್ ಜೋಡಿ ಮಾತ್ರ ಇಲ್ಲಿರೋದು, ಅವಳ ಜೀವ ಇಲ್ಲ ಅಲ್ಲೇ ಇದೆ. ಅಲ್ಲೇ 12 o'clock ಆಗಿದೆ. ಸೆಕೆಂಡ್ ಶೋಗೆ ನಾನು ಹಾಫ್ ಆನ್ ಅವರ್ ಇದೆ, ಹಾಫ್ ಆನ್ ಅವರಲ್ಲಿ ಹೋಗಬೇಕು. ಏನು ಅಂತ ಗೊತ್ತಿಲ್ಲ. ಇವಳು ಗಾಯ್ಸ್ ಬೆಳಗ್ಗೆ ಬಂದಿದ್ದು ಮುಗ್ದಿದೆ, ಇವಾಗ ಹೋಗ್ಬೇಕು. ಸೊ ವೇಟಿಂಗಲ್ಲಿ ಇದ್ದೀವಿ ನೋಡಿ. ಎಲ್ಲ ಸಿದ್ದರಾಮಯ್ಯನವರ ಸನ್ನಿವೇಶಕ್ಕೆ ಹೋಗಿ ನಮಗೆ ಒಂದು ಬಸ್ಸು ಇಲ್ಲ. ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು. ಬಸ್ಸಿಂದ ಬಸ್ಸು ಒಂದು 30-40 ಬಸ್ಸು ಹೋದವು. ಹೊಟ್ಟೆ ನೋಡಿ. ರೂಟ್ ಬಸ್ ಇಲ್ಲ, ಲಾಂಗ್ ಬಸ್ ಮಾತ್ರ ಬಿಟ್ಟಿರೋದು. ಬೆಂಗಳೂರು, ಮಂಗಳೂರು, ಮೈಸೂರು ಆ ಥರ. ಹಳ್ಳಿಗಳ ಮಕ್ಕಳು ಏನು ಮಾಡ್ತಾರೆ ಈ ಥರ ಕರ್ಕೋದಾಗ, ಹೇಳಿ ನೀವೇ. ನನ್ನ ಪ್ರಕಾರ ಅವ್ರು ಏನು ಮಾಡಬೇಕಿತ್ತು ಗೊತ್ತಾ, ಅವ್ರ ಸ್ವಂತ ಖರ್ಚಲ್ಲಿ ಕರೆಸ್ಕೋಬೇಕಿತ್ತು ಜನನ ಅಂತ ನನ್ನ ಅಭಿಪ್ರಾಯ. ಅವ್ರದ್ದೇ ಸರ್ಕಾರ ಅಲ್ವಾ, ಅದಕ್ಕೆ ಅವ್ರು ಯೂಸ್ ಮಾಡ್ಕೊತಿದ್ದಾರೆ. ಇಲ್ಲಿ ನಮಗೆ ಬೇರೆ ಮೂವಿಗೆ ಟೈಮ್ ಆಗ್ತಾಯಿದೆ. ಏನು ಮಾಡೋದು, ಸರಿಗೆ ಹೇಳೋಣ ಅಂದರೆ ಭಯ. ಆದರೂ ಧೈರ್ಯ ಮಾಡಿ ಕೇಳಿದ್ವಿ, ಸರ್ ಹಿಂಗಿದೆ ಅಂತ ಹೇಳಿದ್ವಿ. ಅಷ್ಟು ಬೇರೆ ಬೇರೆ ಥರ ಕೇಳಿದ್ವಿ. ಆಮೇಲೆ ಇರೋ ವಿಷಯನೇ ಹೇಳಿದ್ವಿ. ಅದಕ್ಕೆ ಏನು ಮಾಡಬೇಕು, ಆಟೋ ಹಸ್ಬಿಟ್ಟು ಕಳಿಸಿದ್ರು ನಮ್ಮ ಸರ್. ಬೇರೆಯವ್ರನ್ನ ಗಾಡೀಲಿ ಕರ್ಕೊಬರ್ತಾರೆ TT ವ್ಯಾನಲ್ಲಿ. ಬಸ್ ಮಾಡಿದ್ರು ನಮ್ಮ ಆಟೋ ಪರಿಸ್ಥಿತಿ. ಗೈಸ್ ನಿಮಗೆ ವಿಷಯ ಇಲ್ಲ, ನಮ್ಮ ಸರ್ ಅಂತೂ ಸಿಕ್ಕಿದ್ರೆ ಅವ್ರಿಗೆ ಸ್ಟೂಡೆಂಟ್ ಲೈಫು ಗೋಲ್ಡನ್ ಲೈಫ್ ಆಗುತ್ತೆ. ಮೂವಿಗೆ ಹೋಗ್ತಿದೀವಿ ಅನ್ನೋ ಹೊತ್ತಿಗೆ ಅವರೇನೇ ಆಟೋನ ನಿಲ್ಲಿಸಿ ಹಚ್ಕಳಿಸ್ತಿದ್ದಾರೆ. ಇಂಥ ಸರಿ ಯಾರು ಸಿಗ್ತಾರೆ? ಬಿಕಾಸ್ ಯಾಕೆ ಹೇಳು, ಅದನ್ನ ಹೇಳು ಯಾಕೆ ಅಂತ ಹೇಳಿದ್ರೆ ನೋಡಿ ಸರ್. ಗೈಸ್ ನೋಡಿ ಟೈಮ್ ಎಷ್ಟಾಗಿದೆ, 12:30, 1 ಗಂಟೆ ಶೋ. 12:50 ಆಯ್ತು. 12:52. ಸೊ ಹಂಗಾಗಿ ಹೆಂಗಿದ್ದಾರೆ ನಮ್ಮ ಸರ್? ನಾವು ಆ್ಯಕ್ಚುಲಿ ಪ್ರೋಗ್ರಾಮಿಗೆ ಹೋಗಿದ್ವಿ. ಪ್ರೋಗ್ರಾಮ್ ಕೂಡ ಲೇಟ್ ಆಯಿತು. ಸೊ ಮತ್ತೆ ಗಾಡಿಗಳು ಸಿದ್ದರಾಮಯ್ಯನ ಬಸ್ಗಳು ಯಾವ ನಿಲ್ಲಿಸಲಿಲ್ಲ, ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಮ್ಮ ಪರಿಸ್ಥಿತಿ. ಇನ್ನೊಂದು ಫೆಸಿಲಿಟಿ ತೋರಿಸ್ತೀವಿ ಅಂದ್ಬಿಟ್ಟು 4-5 ಮೂವಿ ಕರ್ಕೊಂಡೋದ್ರು. ಇವ್ರ ಮುಖ ನೋಡೋಕ್ಕಾಗ್ತಿಲ್ಲ ನಮಗೆ. ಸರ್ ಎಷ್ಟೇ ಇದ್ರು ನಮ್ಮ ಹುಡುಗಿಗೋಸ್ಕರ, ಅವ್ರ ಮಾಸ್ಗೋಸ್ಕರ ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಆಫ್ ಹರ್. ಮುಖ ಅಪ್ಸೆಟ್ ಆಗಿತ್ತು ಇವಳು. ಈಗ ಸೆಕೆಂಡ್ ಶೋ ಬಿಟ್ಟು ಇದಾಯ್ತು ಅಂದರೆ ನೋಡೋಕ್ಕೆ ನಿಜವಾಗ್ಲೂ ಆಗಲ್ಲ. ಏನು ಫಸ್ಟ್ ಶೋಗೆ ಹೋಗೋಕ್ಕಾಗ್ತಿಲ್ಲ ಅಂತ ಇವಳ ಮುಖ ಫುಲ್ ಬಾಡೋಗಿತ್ತು. ಎಷ್ಟೋ ಬಂದಿತ್ತು ಸೆಕೆಂಡ್ ಶೋಗಾರ ಹೋಗೋಣ ಅಂತ. ಈಗಲೂ ಮಿಸ್ ಆದರೆ ಗೈಸ್ ಲಾಸ್ಟಿಗೆ ನಮ್ಮ ಸರ್ ಫೋಟೋ ಹಾಕ್ಬಿಡ್ತೀವಿ, ನೋಡ್ಕೊಂಡ್ಬಿಟ್ಟು ಕೈ ಬಿಟ್ಬಿಡಿ ಸರ್. ಗೈಸ್ ಹೇಗೂ ಗೊತ್ತು ಕಣ ಅಂತ ಹೇಳೋದು. ಅಂತ ಸೀರಿಯಸ್ಲಿ ಅಂತ ಸರ್ ಸಿಕ್ಕಿದ್ರೆ ಸ್ಟೂಡೆಂಟ್ಸ್ ಲೈಫ್ ಗೋಲ್ಡನ್ ಲೈಫ್. ಅದು ನಿಜ ಚಿನ್ನ. ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಸರ್ ಕಂಡಿಡಿಬೇಕು ಅನ್ನೋದಾದ್ರೆ ನಮ್ಮ ಕಾಲೇಜಿಗೆ ಬರಬೇಕು ಅಂತ ಏನಿಲ್ಲ. ಬೆಂಗಳೂರು ಹೈವೇ ಇದೆಯಲ್ಲ, ಅಲ್ಲಿ ವೈಶಾಲಿ ಹೋಟೆಲ್ ವೈಶಾಲಿ ಇದೆಯಲ್ಲ, ಅದು ಓನರೇ ನಮ್ಮ ಎಕನಾಮಿಕ್ಸ್ ಸರ್, ನಮ್ಮ ಸರ್. ಟೈಮ್ ಎಷ್ಟಾಯ್ತು? 12:58 ಆಗಿದೆ ಆಲ್ರೆಡಿ. 2 ಮಿನಿಟ್ಸ್ ಇದೆ. 2 ಮಿನಿಟ್ಸ್ ಅಲ್ಲಿ ಶೋ ಅಟೆಂಡ್ ಮಾಡಬೇಕು. ಓ ಮೈ ಗಾಡ್, ಈ ತರ ಸಿಚುವೇಶನ್ ಯಾರಿಗೂ ಬರಬಾರ್ದು. ಪಾಪ ಬಿಸಿ ಪರ್ಸನ್. ನಾವಿಬ್ಬರಿಗೆ ಇಲ್ಲೇ ಹೇಳ್ಕೊಂಡಿದೀವಿ ಸ್ನಾಕ್ಸ್ ಏನಾದ್ರು ತಗೋಗೋಣ ಅಂತ. ಅವ್ರೀಗ ಟಿಕೆಟ್ ಬುಕ್ ಮಾಡಿ ನಮ್ಮ 4 ಜನಕ್ಕೂ ಹಿಡ್ಕೊಂಡಿರ್ತಾರೆ. ಈಗ ನಾವು ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ ಸ್ನ್ಯಾಕ್ಸ್ನೆಲ್ಲ ಬೈ ಮಾಡೋದಕ್ಕೀಗ. ಮಾಡಿದ್ದಾಳೆ, ಒಂದು 200 ಏನೋ ಪೇ ಮಾಡಿದ್ದಾಳೆ, ತೊಗೊಂಡು ಹೋಗ್ಬೇಕೀಗ. ಹೆಂಗೆ ಗೊತ್ತಾ, ಏನದು ಮೂವಿನ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮೂವಿ ಚೆನ್ನಾಗಿರ್ಬೇಕು, ಇನ್ನೊಂದು ಸ್ನ್ಯಾಕ್ಸ್ ಇರಬೇಕು, ಇನ್ನೊಂದು ಫ್ರೆಂಡ್ಸ್ ಇರಬೇಕು. ಆವಾಗಲೇ ಟ್ರೂ ಮಾತು. ಈಗ ಮಾಡಿದ್ಯಾ ಡೌಟ್? ಇವಳು ಕ್ಯಾಲ್ಸಿಯಂ ಮೇಲೆ ಡೌಟ್ ಇರುತ್ತೆ, ಇನ್ನೊಂದು ನನ್ನ ಮೇಲೆ ಡೌಟ್ ಇರಲ್ವಾ? ಎಲ್ಲ ಸ್ನ್ಯಾಕ್ಸ್ ತೊಗೊಂಡಾಗಿದೆ. ಎಲ್ಲಿಗೆ ಹೋಗ್ಬೇಕು? ಯಾವ ಥಿಯೇಟರ್ ನೀವೇ ಗೊತ್ತಿಲ್ಲ ಕಣೆ ನನಗೆ. ಸಹ್ಯಾದ್ರಿನಲ್ಲಿ ತೆಲುಗು, ಒರಿಜಿನಲ್ ತೆಲುಗು
ಹಾಕಿರೋದು. ಸೊ ತೆಲುಗು ನೋಡೋಕೆ ಹೋಗಿದ್ವಿ. ಬಿಕಾಸ್ ಆಫ್ ಯಾರಿಗೋಸ್ಕರ ನಾವು ಜಾನುಗೋಸ್ಕರ ನೋಡೋಕೆ ಹೋಗ್ತಿರೋದು. 3 ಜನರು ಕೂಡ ಅವಳಿಗೋಸ್ಕರ ಹೋಗ್ತಾ ಇರೋದು. ಅದಕ್ಕೆ ನಾವು ತೆಲುಗು ನೋಡೋಕೆ ಹೋಗ್ತೀವಿ. ತೆಲುಗು ನೋಡೋಕೆ ಹೋಗ್ತಿದ್ವಿ. ತೆಲುಗು ಬರ್ತಿದ್ರು ತೆಲುಗು ಬರ್ದಲ್ಲೇ ಇದ್ರು ಕೂಡ ತೆಲುಗು ನೋಡೋಕೆ ಹೋಗ್ತಿದ್ವಿ. ಓನ್ಲಿ ಫಾರ್ ಹರ್ ಫ್ರೆಂಡ್ಶಿಪ್ ಬ್ರೋ. ಆಲ್ವೇಸ್ ಫಾರ್ ಯು, ಆಲ್ವೇಸ್ ವಿ ವಿಲ್ ದೇರ್ ಫಾರ್ ಯು ಅನ್ನಂಗೆ. 200 rupees ಆಯ್ತು ಗುರು. ಪಾ ದೇವ, ಏನು ಬೈ ಮಾಡೋದಕ್ಕೂ. ಬಂದ್ವಿ ಬೇಗನೆ. ಟಿಕೆಟ್ ಹತ್ರ ಹೋಗ್ತೀವಿ, ಅಲ್ಲಿ ನೋಡಿದ್ರೆ ಟಿಕೆಟ್ ಕೊಡ್ತಿಲ್ಲ. ಯಾಕೆಂದರೆ ನಮ್ಮ ಹತ್ರ ಕ್ಯಾಶ್ ಇಲ್ಲ, ಫೋನ್ಪೇ ಮಾತ್ರ ಇದ್ದಿದ್ದು. ಕಷ್ಟಪಟ್ಟು ಅವ್ರ ಹತ್ರ ಇವ್ರ ಹತ್ರ ಹೊಂದ್ಸ್ಬಿಟ್ಟು ಟಿಕೆಟ್ ತಗೊಂಡ್ವಿ. ಗಾಡ್ ಸೇಕ್, ಮೂವಿ ಸ್ಟಾರ್ಟ್ ಆಗಿರಲಿಲ್ಲ. ಓಡ್ತಾನೆ ಇದೀವಿ ಇದೆಲ್ಲ ಹಚ್ಕೊಂಡು ಆಲ್ರೆಡಿ ಹೋಗಿ ರೀಚ್. ಅವ್ರಿಗೆ ಸ್ಟಾರ್ಟ್ ಆಗಿದೆ ಅಂತ ಶೋ. ಇಲ್ಲ, ಬೇಗ ಬನ್ನಿ, ನಿಂತ್ಕೊಳಕ್ಕೆ ಹೋಗ್ಬೇಡಿ. ಏನು ಸ್ಟಾರ್ಟ್ ಆಗಿದೆ? ಎಷ್ಟು ಟೈಮ್? 1:08 ಆಗಿದೆ. ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಈಗ ಶೋ ಎಲ್ಲ. ಈಗ ನೀನು ಪಾರ್ಕ್ ಹತ್ರ ಬಂದಿದ್ದೀವಿ. ಚೂರು ಮುಂದೆ ಹೋದ್ರೆ ಆಯ್ತು. ಹೌದು, ನಾವು ಫುಲ್ಲು ಎದುರು ಬಿಟ್ಟಿದ್ವಿ. ಅದು ಟೀಚರ್ ಹತ್ರ ಹೇಗೆ ಮಾತಾಡೋದು. ಈ ನಾವು ಬುಕ್ ಮಾಡಿದ್ದೀವಿ ಟಿಕೆಟ್ನೆಲ್ಲ ಹೆಂಗೆ ಅಡಿ ಸರಿ. ಅಲ್ಲಿಗೆ ಹೋದ್ಮೇಲೆ ಒಂದು ಕಾಲ್ ಮಾಡಿ ಹುಷಾರಾಗಿ ಹೋಗಿ ಅಂತ ಹೇಳಿದ್ರು. ಕಾಲ್ ಮಾಡಿ ಮುಂಚೆನೇ ಹೇಳ್ಬೇಕಲ್ವೇನ್ರು. ನಾವು ನಿದ್ದೆ ಮಾಡ್ತಿದ್ದೆ, ಏನು ನಾವು ಮೊದಲೇ ಹೇಳಿ ಕಳಿಸ್ತಿದ್ದೆ ನಿಮಗೆ. ನೋಡಿ ನಿಮಗೆ ಫೈನ್ ನೋಡಿ, ನಮ್ಮಮ್ಮ ಮಾಡಿದ ಸ್ನ್ಯಾಕ್ಸ್ ನಾನು ಎಲ್ಲಿಗೆ ಬಂದು ತಿಂತಿದ್ದೀನಿ ಅಂತ ಹೋಗಿ ತಗೊಬಂದು ತಿಂತಿದ್ದೀನಿ. మాట రాని ఒక నాకు పౌరుషంలోనే కదా టైం విషయంలో కూడా పుష్పరాజు ಹೆಂಗಿದೆ? ಓ, ತುಂಬಾ ಖುಷಿ ಆಯ್ತಾ? ಎಲ್ಲ ಮೂವಿ ಮುಗ್ದಿದೆ ಅಂತ ಹೋಗ್ತಿದ್ರು. ಇನ್ನು ಮೂವಿ ಮುಗ್ದಿರಲಿಲ್ಲ, ಒಂದು ಸೀನ್ ಬಂತು. ಎದ್ದು ಹೋಗ್ತಿರೋರೆಲ್ಲ ಅಲ್ಲಲ್ಲೇ ನಿಂತ್ಕೊಬಿಟ್ಟು ನೋಡ್ತಾ ನಿಂತ್ಕೊಂಡಿದ್ರು. ಮೂವಿ ಮಾತ್ರ ಸೈಕಾಗಿತ್ತು, ಚೆನ್ನಾಗಿತ್ತು, ಹೋಗ್ಬರ್ಬೋದು. ನಾನು ಪ್ಲ್ಯಾನ್ ಮಾಡಿದ ಥರ ವಿಡಿಯೋ ಬಂದಿಲ್ಲ, ಬೇರೆ ಥರ ಬಂದಿದೆ. ನೋಡಿ ಯಪ್ಪ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹೆಂಗಿತ್ತು ಮೂವಿ? ನಿಜವಾಗ್ಲೂ ಏನು ವರ್ಡ್ ಹೇಳ್ಬೇಕು, ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಶಿವರ್ ಆಗ್ತಿದೆ ಕೈಯೆಲ್ಲ ಲಿಟ್ರಲಿ. ದೀಪಾಲಿ ಹೆಂಗಿತ್ತು? ಉಚಿತ ಇಟ್ಸ್ ಓಕೆ.
ಬಿಫೋರ್ ಆಫ್ಟರ್ ಮಾಡಬೇಕಾಗಿತ್ತು, ಬಿಫೋರ್ ಮೂವಿ ಆಫ್ಟರ್ ಮೂವಿ ಅಂತ ಮಾಡಬೇಕಾಗಿತ್ತು. ಹಾರ್ಟ್ ಬೀಟ್ ಹೆಂಗಿದೆ ಅಂದರೆ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಸಖತ್ತಾಗಿದೆ. ಅನ್ಎಕ್ಸ್ಪೆಕ್ಟೆಡ್ ಲಾಸ್ಟ್ ಫೈಟ್ ಅಂತೂ ಮಾತಾಡಂಗೆ ಇಲ್ಲ. ಅಮ್ಮ ಇನ್ನೂ ನಡಕ್ತಾರೆ. ಅದಕ್ಕೆ ನೀವು ಇರ್ತೀರಾ ಅಂತ ಅಪ್ಪ. ಹೆಂಗಿತ್ತು ಮೂವಿ ಹೇಳು, ಎಕ್ಸ್ಪ್ರೆಸ್ ಯುವರ್ ಎಮೋಷನ್. ಲಾಸ್ಟ್ ಎಮೋಷನಲ್ ಇದು ನೋಡ್ಬಿಟ್ಟು ಅಳೋದು. ತುಂಬ ಪ್ರೌಡ್ ಆಗ್ತಿದೆ. ಅಷ್ಟು ಚೆನ್ನಾಗಿದೆ. ಅವಾರ್ಡ್ ಓಯ್ ಮೂವಿ ಹೆಂಗಿತ್ತು? ಮಾತೆ ಬರ್ತಿಲ್ಲ, ತುಂಬ ಚೆನ್ನಾಗಿತ್ತು. ಎಲ್ಲರೂ ಇದೇ ಹೇಳ್ತೀವಿ, ಮಾತೆ ಬರ್ತಿಲ್ಲ. ಇನ್ನೂ ಅದು ಫೈಟ್ ಆಗಿ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ವರ್ತ್. ಫಸ್ಟ್ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ 200 ರೂಪಾಯಿ ಕೊಟ್ಟು ಹೋಗ್ಬೇಕು ಹಂಗೆ ಹಿಂಗೆ ಅನ್ಸ್ತಿತ್ತು. ಬಟ್ ಆಮೇಲೆ ವರ್ತ್, ನಿಜವಾಗ ಮೋರ್ ದೆನ್ 200 ಅನ್ಸುತ್ತೆ ವರ್ತ್ ಅದು. ಈ ಮೂವಿಗೆ ಬರೋಕ್ಕೆ ನಾವು ಎಷ್ಟು ಸರ್ಕಸ್ ಮಾಡಿವಿ ಅದೇ ಹೇಳು ಮೊದಲು. ಸರ್ಕಸ್ ಮಾಡಿದ್ದೀವಿ, ಅಷ್ಟೇ ವರ್ತಿತ್ತು. ಅಷ್ಟೇ ಓಡಾಡಿದ್ಕು ಕೂಡ ನಿಜವಾಗ್ಲೂ ವರ್ತಿತ್ತು ಅಲ್ವಾ? ನಾವು ಯಾರಿಗೋಸ್ಕರ ಮೂವಿ ಅರ್ಧ ಹೋಗಿದ್ದೇಳಿ? ಆಕ್ಚುಲಿ ಇವಳಿಗೋಸ್ಕರ ಅಂತ ಹೋಗಿದ್ದೆ. ನಾನು ಬರಬೇಕು ಅಂತ ಮಿನಿ ಕೇಳಿಲ್ಲ. ಇಲ್ಲಿ ಮಿನಿ ಫ್ಯಾನ್, ಇವಳಿಗೋಸ್ಕರ ಮಿನಿ ಫ್ಯಾನ್ ಅಲ್ಲ ಇವಳು. ತುಂಬ ಪೂರ್ತಿ ಚಿಕ್ಕದಾದ್ರು ಹಾಗೆ ಇವಳು ಇಷ್ಟೆಷ್ಟಿದ್ರು ಅಭಿಮಾನಿ ಇಟ್ಕೊಂಡಿದ್ದೆ. ನನಗೆ ಏನು ಗೊತ್ತಾ, ನನಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಅದರಲ್ಲಿ. ಚೂರು ಅರ್ಥ ಆಗ್ತಿದೆ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದು ಅವರೇ ಫ್ರೆಂಡ್ಸ್ ತೆಲುಗುಗೆ ಹೋಗಿದ್ದು, ತೆಲುಗು ಮೂವಿಗೆ ಹೋಗಿದ್ದು. ಸೆಕೆಂಡ್ ಶೋಗೆ ಹೋಗಿದ್ದು, ಫಸ್ಟ್ ಶೋಗೆ ಹೋಗೋಣ ಅಂತಿದ್ವಿ. ಕಾಲೇಜಲ್ಲಿ ಏನೋ ಇದ್ದಿದ್ರಿಂದ ನನಗೇನು ತೆಲುಗು ಏನು ಅರ್ಥ ಆಗಲಿಲ್ಲ. ತೆಲುಗುನ ಅದು ಯಾವುದು ಅಂತಲೇ ಗೊತ್ತಿಲ್ಲ ನನಗೆ. ಅದು ಅರ್ಥ ಆಗ್ತಿರ್ಲಿಲ್ಲ ನಿಜವಾಗ್ಲೂ. ಬಟ್ ಕುಳ್ಳಿಗೋಸ್ಕರ ಎನಿಥಿಂಗ್, ಫ್ರೆಂಡ್ಸಿಗೋಸ್ಕರ ಎನಿಥಿಂಗ್. ಕೂತ್ಕೊಂಡು ನಾನು ಬರೀ ರಶ್ಮಿ ಏನಂತಿದ್ದಾರೆ ಅಂತಲೇ ಅನ್ನೋದಾಗಿತ್ತು. ಬರೀ ರಶ್ಮಿ ಅನ್ನೋದೇ ನಾನು ಕೇಳ್ದಲ್ಲೇ ಇದ್ರು ಟ್ರಾನ್ಸ್ಲೇಟ್ ಮಾಡ್ತಿದ್ದು. ಅದರಲ್ಲಿ ವರ್ತ್ ಇಟ್. ಐ ವಿಲ್ ರೆಕಮೆಂಡ್ ದಿಸ್ ಮೂವಿ. ವೀಡಿಯೋ ಆಗ್ತೀರಾ? ಹೆಂಗಿತ್ತು? ಒಂದು ಜನ ನಾವೆಷ್ಟು ಸರ್ಕಸ್ ಸೆಕೆಂಡ್ ಶೋ ಆದ್ರೂ ಎಷ್ಟು ಜನ ಇದ್ರು ಅಂದ್ರೆ ಏನು ಮೂವಿಗೆ ಹೋಗಿದ್ದು ಇವಳಿಗೋಸ್ಕರ. ಇವಳು ಮಾತಾಡೋ ಅಂದ್ರೆ ಒಂಚೂರು ಮಾತಾಡ್ತಿಲ್ಲ. ಅವ್ರು ಸೈಲೆಂಟ್ ಅಲ್ಲಂತೆ. ಇವಳು ಸೈಲೆಂಟ್ ಅಲ್ಲ. ಮೂವಿ ಕ್ಲಿಪ್ಸಲ್ಲಿ ನೋಡಿ ಯಾರು ಕಿರ್ಸ್ತಿದ್ದಾರೆ ಅದೇ ಇವಳು. ಜಾನುಗೆ ಬೇಗ ಸಿಕ್ತು ಬಸ್ಸು. ಗಗನನ ಮನೆ ಇಲ್ಲೇ ಇರೋದು, ಅವಳೋದ್ಲು. ಆದರೆ ನಂಗೆ ಬಸ್ಸೇ ಇಲ್ಲ. ಬಸ್ ಇರಲಿಲ್ಲ ಇವತ್ತು. ಎಷ್ಟೋ ಸಂಜೆ ತನಕ ಬಸ್ ಸ್ಟ್ಯಾಂಡಲ್ಲಿ ಫುಲ್ಲು ಜನ ಅಂದರೆ ಜನ ಇದ್ದರು, ಬಸ್ಸೇ ಎಲ್ಲ ಇರಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯಂದು ಕಡೆ ಹೋಗಿತ್ತು ನಾವು. ನಮ್ಮ ಅಪ್ಪ ಅಂದರು ಸಿಟಿ ಬಸ್ಸಿಗೆ ಬಂದುಬಿಟ್ಟು ನ್ಯೂಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಬಾ ಅಂತ. ಅಲ್ಲಿಗೆ ಹೋಗೋಕ್ಕೂ ಬಸ್ ಇರಲಿಲ್ಲ. ಒಂದು ಹಾಫ್ ಆನ್ ಅವರ್ ಕಾಯ್ದೆ. ನನ್ನ ಫ್ರೆಂಡ್ ನೋಡೋದಂಕ ನೋಡಿದ್ಲು. ಅವ್ರ ತಮ್ಮ ಇಲ್ಲೇ ಹಾಸನದಲ್ಲೇನೋ ವರ್ಕ್ ಮಾಡ್ಕೋತಿದ್ದ. ಆಮೇಲೆ ಅಲ್ಲಿ ಹೋಗಿ ಅಂಗಡಿಲಿ ಅವ್ನ ಬೈಕ್ ಇಸ್ಕೊಂಡು ನನ್ನ ಹಾಲೂರು ತನಕ ಡ್ರಾಪ್ ಮಾಡ್ತಿದ್ದಾಳೆ. ತುಂಬ ಖುಷಿ ಆಗ್ತದೆ. ಇದನ್ನು ನಾಳೆ ನನ್ನ ಫ್ರೆಂಡ್ಸ್ಗಳು ಬೇರೆ ನೋಡಿದ್ರೆ ಹೊಟ್ಟೆ ಹೊರ್ಕೋತಾರೆ. ಅದಕ್ಕಿಂತ ನನ್ನ ತಮ್ಮ ಅಷ್ಟು ದೂರ ಹೋಗಿದ್ದ ಅಂತಾನೆ ಅಷ್ಟೇ. ನಿಮ್ಮ ತಮ್ಮ ಏನಂತಾನೆ? ಹೊಡೆದಾಕ್ಬಿಡ್ತಾನೆ. ನನ್ನ ಹತ್ರ ಲೈಸೆನ್ಸ್ ಇಲ್ಲ, ಆದ್ರೂ ಒಂದು ನಂಬಿಕೆ ಮೇಲೆ ಹೋಗ್ತಿದ್ದೀನಿ. ಯಾಕೆ ಹೇಳಿ, ಇವತ್ತು ಪೊಲೀಸ್ ಎಲ್ಲ ಸಿದ್ದರಾಮಯ್ಯನ ಕಡೆ ಬ್ಯುಸಿ ಆಗಿರ್ತಾರಲ್ಲ, ಸೊ ಹಂಗಾಗಿ ಅಷ್ಟೇ. ಅಯ್ಯೋ ದೇವ್ರೆ, ಇಲ್ಲಿಗೆಲ್ಲ ಹೋಗ್ತಿದ್ದೀವಿ, ಹೆಲ್ಮೆಟ್ ಇಲ್ಲ, ಏನು ಹಾಕಿಲ್ಲ ಅಷ್ಟೇ. ಇದೆಯಾ? ನಂಗೆ ಖುಷಿ ಆಗ್ತದೆ. ಹಾಲೂರು ತನಕ ಬಿಡ್ಕೊಡ್ತಾರಂತೆ. ಬಾರೆ ಮನೆಗೆ ಅಂತ ಹೇಳ್ತಿದ್ದೀನಿ, ಬರಲ್ಲ ಅದು ಇದು ಅಂತ ಹೇಳ್ತಿದ್ದಾಳೆ. ಏನು ಮಾಡೋದು ಗೊತ್ತಿಲ್ಲ. ಈಗ ಏನಾದರೂ ಹೇಳಿದ್ರೆ ಮನೆ ಅಂತ ಉಗಿಸ್ಕೊಳೋದು. ಅಲ್ಲಿ ತನಕ ಕರೆಸ್ಕೊಂಡಿದೀಯಾ, ಮನೆ ಕರ್ಕೊಬರಕ್ಕೆ ಏನು ಅಂತ ಉಗಿಸ್ಕೊತೀನಿ ನಮ್ಮ ಅಪ್ಪ ಅಮ್ಮನ ಕೈಲಿ. ಟೈಮ್ ಆಗುತ್ತೆ, ಆಗಿಲ್ಲ ಅಂದರೆ ಪಕ್ಕ ಹೋಯ್ತಿದೆ. ನಮ್ಮ ಹುಡುಗಿ ಮನೆಗೆ ಹೋಗಕ್ಕೆ ನನಗೆ ಬೇಕಾ ಪರ್ಮಿಷನ್ನು? ಟೈಮ್ ಆಗುತ್ತೆ ಅಷ್ಟೇ. ಈಗ ನಾವು ಮಾತಾಡ್ತಿರೋದು ಕೇಳಿಸ್ತೈತೆ ಇಲ್ವಾ ಗೊತ್ತಿಲ್ಲ.
ಗಾಳಿ ಎಷ್ಟು ಚೆನ್ನಾಗಿ ಆದಷ್ಟು ಬೇಗ ಮೈಕ್ ತಗೋತೀವಿ ಅವಾಗ ಚೆನ್ನಾಗಿ ಕೇಳಿಸುತ್ತೆ ಗಾಳಿ. ನೀವು ಹಂಗೆ ಸಪೋರ್ಟ್ ಮಾಡಿ ನಿಮ್ಮ ಮೈಕ್ ತಗೊಂಡಂಗೆ ಆಗಲಿ ನಮಗೆ ಚೆನ್ನಾಗಿರೋ ಕಂಟೆಂಟ್ಗಳು ಕೊಡ್ತೀವಿ ಎಂಟರ್ಟೈನ್ ಮಾಡ್ತೀನಿ ನಿಮ್ಮನ್ನೆಲ್ಲ ಹ್ಯಾಪಿ ಆಗೋಂಗೆ ಏನಾದರೂ ಮಾಡ್ತೀವಿ ಹಂಗೆ ನೀವು ಬೆಳೆಸಿ ನಮ್ಮನ್ನ ಅದನ್ನೇ ಹೇಳ್ಕೊಳಕ್ಕಾಗೋದು ಗಾಯ್ಸ್ ಬಡವ್ರ ಮಕ್ಕಳು ಬೆಳಿಬೇಕು ಗಾಯ್ಸ್ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಗಾಯ್ಸ್ ಥ್ಯಾಂಕ್ ಯು ಕಣೆ ಥ್ಯಾಂಕ್ ಯು ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ, ಬಸ್ ಬರಲಿಲ್ಲ, ಇವಳು ಡ್ರಾಪ್ ಮಾಡಿದ್ಲು. ಥ್ಯಾಂಕ್ ಯು ಸೊ ಮಚ್ ರಶ್ಮಿ. ಅವುಗಳೆಲ್ಲ ಅಂದ್ಕೊಂಡಿದ್ದೆ ಒಂದು, ಇಲ್ಲ ಆಗಿದ್ದೆ ಒಂದು, ಒಟ್ಟಿಗೆ ಬೇರೆ ಥರ ಟೈಮ್ ಸ್ಪೆಂಡ್ ಮಾಡೋಣ, ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಅರ್ಜೆಂಟಲ್ಲೇ ಆಗೋಯ್ತು. ಈ ವಿಡಿಯೋದಲ್ಲಿ ಅಷ್ಟು ಮಾತಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಗ್ಯಾಂಗೆಲ್ಲ ಒಟ್ಟಿಗೆ ಸಿಗಿ ಮಾತಾಡ್ತೀವಿ. ಅಲ್ಲೂರಲ್ಲಿ ಇಳಿದ್ನಲ್ಲ ಅಪ್ಪ, 1 kg ತುಪ್ಪ ತಗೋಬಾ ಅಂದರು, ತಗೊಬಂದೆ. ಅದ್ರ ಜೊತೆ ಸ್ವಲ್ಪ ಬಾಳೆಹಣ್ಣು ತಗೋಬಾ ಅಂತ ಅಂದರು. ನಾವು ಬಾಳೆ ಬೆಳೆಯೋರಾಗಿ ಈಗ ಬಾಳೆನೇ ಅಂಗಡಿಲಿ ಕೊಂಡ್ಕೊಳ್ಳೋಂಗಾಯ್ತು. ಯಾಕೆಂದರೆ ಲಾಸ್ಟ್ ಮಂತು ಬಾಳೆ ಎಲ್ಲ ಕಡಿದ್ಬಿಟ್ಟು ಮಂಡಿಗೆ ಹಾಕಿದ್ವಿ. ನಮ್ಮ ಹತ್ರ ಕಮ್ಮಿ ರೇಟಿಗೆ ಹಾಕಿಸ್ಕೊಬಿಟ್ಟು ಬಾಳೆಹಣ್ಣು ಮಾರಬೇಕಾದ್ರೆ ಎಷ್ಟು ರೇಟಿಗೆ ಮಾರ್ತಾರೆ ಅಂದರೆ ಜನಗಳು ವ್ಯಾಪಾರದಲ್ಲಿ ಮುಂದೆ ಇದ್ದಾರೆ. ಮನೆ ಬರೋತ್ತಿಗೆ 8 ಗಂಟೆ ಆಗಿತ್ತು. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅಪ್ಪ ಬಂದಿದ್ರು ಕರ್ಕೋಗೋಕ್ಕೆ. ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿತ್ತು ಅಂತ ಅಣ್ಣಗೆ ಲ್ಯಾಪ್ಟಾಪಿಗೆ ಹಾಕ್ಕೊಡು ಅಂತ ಅಂದೆ. ಅವನು ಪೆನ್ ಡ್ರೈವಿಗೆ ಹಾಕ್ಕೊಡ್ತೀನಿ ಅಂತ ಹೇಳ್ದ. ಪೆನ್ ಡ್ರೈವ್ ಲ್ಯಾಪ್ಟಾಪಿಗೆ ಹಾಕ್ತಿದ್ದೀವಿ, ಟ್ರೈ ಮಾಡ್ತಿದ್ದೀವಿ, ಆಗಂಗಿಲ್ಲ. ಅವನು ಫ್ರಸ್ಟ್ರೇಷನಲ್ಲಿ ಫುಲ್ಲು ತಿವಿತವನೆ ಲ್ಯಾಪ್ಟಾಪ್ನ. ಪೆನ್ ಡ್ರೈವ್ ಹಾಕಿದ್ಮೇಲೆ ನಮಗೆ ಟೆಕ್ನಿಕಲ್ ಇಶ್ಯೂ ಆಯಿತು, ಆದರೂ ಅದನ್ನು ಸಾಲ್ವ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀವಿ. ನೋಡಿ, ಇದರಲ್ಲೂ ಜನ ಇದ್ದಾಳೆ. Thank you for watching my videos. Keep supporting guys. Like, share and subscribe. Bye. Thank you so much. Love you all. We love you all.